ಲಕ್ಷ್ಮಣ್ ದುರ್ಗಪ್ಪ ಹೆಜ್ಜೆ ಬೇಗ ಬೇಗ ಬನ್ನಿ ಅಮ್ಮ, ಟೈಮ್ ಇಲ್ಲ. ನೆಕ್ಸ್ಟ್ ಹಿಂದೆ ಪರಮಪ್ಪ ಹೆಜ್ಜೆ ಪರಮಪ್ಪ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಆತ್ಮೀಯ ಬಂಧುಗಳೇ, ನಾವು ಎಷ್ಟು ದೂರ ಇದ್ದರೂ ವೃತ್ತಪತ್ರಿಕೆಗಳಲ್ಲಿ ಮತ್ತು ಟಿ ವಿಯಲ್ಲೆಲ್ಲ ನಿಮ್ಮ ಸ್ಥಿತಿಗತಿಗಳನ್ನು ನೋಡಿದ್ದೀವಿ. ಅದಕ್ಕೆ ಇನ್ಫೋಸಿಸ್ ಫೌಂಡೇಶನ್, ಇನ್ನೊಂದ್ಸರಿ ಹೇಳ್ತೀನಿ, ಇನ್ಫೋಸಿಸ್ ಫೌಂಡೇಶನ್ ಅವರು ಮತ್ತು ನಾವು ಜೊತೆಗೂಡಿ ಕಳೆದ 30 ವರ್ಷದಿಂದ ಈ ಥರನಾದ ಕೆಲಸಗಳು ಮಾಡ್ಕೊಂಬಂದಿದ್ದೀವಿ. ನಮ್ಮ ಮಹಂತೇಶ್ ಲೋಟೆ ಅವರು ಈಗಾಗಲೇ ನಿಮಗೆ ವಿವರಿಸಿದ್ದಾರೆ. ಈಗ ಈ ಒಂದು ಕೆಲಸಕ್ಕೆ ಮುಖ್ಯವಾಗಿ ಸಹಾಯ ಮಾಡ್ತಾ ಇರುವಂಥ ವ್ಯಕ್ತಿ, ಇಲ್ಲೆಲ್ಲ ಓಡಾಡಿಕೊಂಡು ಇಲ್ಲಿಯ ಹಳ್ಳಿಗಳ ಪರಿಸ್ಥಿತಿ ಹೇಳಿ ರಾಮಕೃಷ್ಣ ಸೇವಾಶ್ರಮ ಪಾವಗಡದ ಸಂಯೋಜಕರಾಗಿರುವ ಮಹಂತೇಶ್ ಲೋಟೆ ಅವರು ಮತ್ತು ಅವರ ಬ್ರದರ್ ಅಂದರೆ ಅವರ ತಮ್ಮ ಬಂದಿದ್ದಾರೆ. ಅವ್ರಿಗೆ ಫಸ್ಟ್ ನೀವು ಧನ್ಯವಾದ ಹೇಳಬೇಕು, ಯಾಕೆಂದರೆ ಅವ್ರದ್ದೇ ಮುಖ್ಯ ಕೆಲಸ. ತದನಂತರ ABVP ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನವರು ಈ ರೀತಿ ಕೆಲಸ ಮಾಡೋದು ನಿಜಕ್ಕೂ ನನಗೆ ತುಂಬ ಸಂತೋಷ ಆಗಿದೆ. ಐ ಆಮ್ ಪ್ರೌಡ್ ಆಫ್ ಯು. ಆ್ಯಂಡ್ ಪ್ರಸಾದ್, ಐ ಆಮ್ ಪ್ರೌಡ್ ಆಫ್ ಯು ಡಿಯರ್. ಅವ್ರು ನೋಡಿದ್ದೀನಿ, ನಾನು ಮುಂಚೆನೂ ಅವ್ರ ಹತ್ರ ಮಾತನಾಡಿದ್ದೀನಿ, ಆ ಕೆಲಸ ಮಾಡ್ತಿದ್ದಾರೆ. ನಾನು ಎಲ್ಲ ಕಡೆ ನಿಮ್ಮ ಬಗ್ಗೆ ಹೇಳ್ಕೊಂಬರ್ತೀನಿ. ಇದ್ರ ಜೊತೆ ನಮ್ಮ ಇಲ್ಲಿಯ ಸ್ಥಳೀಯ ತಹಸೀಲ್ದಾರರು ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲ ವರ್ಗದ ಅಧಿಕಾರಿಗಳು ನಮ್ಮ ಜೊತೆ ಬಂದು ಕೂತ್ಕೊಂಡು ನಂಗೆ ಭಾಳ ಸಂತೋಷ ಏನಾಯ್ತಂದರೆ, ಪೊಲೀಸ್ ಅಧಿಕಾರಿಗಳು ತಹಸೀಲ್ದಾರವರು ಜೊತೆಲಿದ್ದು ಈ ಕೆಲಸವನ್ನು ನೋಡ್ಕೊಳ್ತಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದ ಹೇಳ್ತೀನಿ. ಜೊತೆಗೆ ಸ್ವಯಂ ಸೇವಕರಾಗಿ ರೆಡ್ ಕ್ರಾಸ್ ಸಂಸ್ಥೆಯವರು ಬಂದಿದ್ದಾರೆ. ಅವ್ರು ನಿಮಗೆ ಇದು ಪ್ಯಾಕೆಟ್ ಹಂಚುವಾಗ ಅವ್ರು ನಿಮಗೆ ಸಹಕಾರ ನೀಡ್ತಾರೆ. ಇಲ್ಲಿಯ ಹೆಡ್ ಮಾಸ್ಟರ್ ಅವರು ಭಾಳ ಸಹಕಾರ ನೀಡಿದ್ದಾರೆ. ಅವರು ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ನಿಮ್ಮ ಹೃದಯ ಬಹಳ ದೊಡ್ಡದು. ನಾನು ಹೇಳ್ತಾರೆ, ಉತ್ತರ ಭಾರತದಲ್ಲಿ ಸ್ವಾಮೀಜಿ ಭಾಳ ಅವ್ರು ನೋಡಿದ್ರೆ ಇಷ್ಟು ಜ್ವರ ಮಾತಾಡ್ತಾರೆ ಅಂತಾರೆ. ಅವರ ಹೃದಯ ಬಹಳ ದೊಡ್ಡದು, ಬಹಳ ಸಾಫ್ಟ್. ದೇ ಫೀಲ್ ಫಾರ್ ಅದರ್ಸ್. ಸ್ವಾಮಿ ವಿವೇಕಾನಂದರು ಹೇಳ್ದಂಗೆ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್ ಅಂದಂಗೆ, ಈ ಒಂದು ಸೇವೆ ನಿಮಗೆ ನಾವು ಮಾಡ್ತಿಲ್ಲ, ನಿಮ್ಮಲ್ಲಿರುವ ಭಗವಂತನಿಗೆ ಮಾಡ್ತಾ ಇದ್ದೀವಿ. ದೇವತಾ ಸ್ವರೂಪಿಗಳು ನೀವು. ನಿಮಗೆ ನಾವೇನು ಕೊಟ್ಟರು ಅದು ಭಗವಂತನಿಗೆ ಸೇರಿದ್ದು. ಭಾಳ ಚೆನ್ನಾಗಿ ಹೇಳಿದ್ರು ಮಾಲ್ತೇಶ್ ಅವರು. ಇದು ಪ್ರಸಾದ ರೂಪವಾಗಿ ತೆಗೆದುಕೋಬೇಕು ಅಂತ ಈ ಒಂದು ಸಣ್ಣ ಒಂದು ಸಹಾಯ. ಇದರಲ್ಲಿ ಅಕ್ಕಿ ಇದೆ, ಬೇಳೆ ಇದೆ, ಸಕ್ಕರೆ ಇದೆ, ಸೀರೆ ಇದೆ, ಲುಂಗಿ ಇದೆ, ಟವಲ್ ಇದೆ, ಪಂಚೆ ಇದೆ, ಮತ್ತು ಆಟ ಇದೆ, ಅಂದರೆ ಗೋಧಿ ಹಿಟ್ಟಿದೆ, ಮತ್ತು ಸಾಂಬಾರ್ ಪೌಡ್ರ್ ಇದೆ. ಒಂದು ಸಂಸಾರಕ್ಕೆ ಆಗುವಷ್ಟು ಸಹಾಯ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀವಿ. ನೀವು ಧನ್ಯವಾದ ಹೇಳಬೇಕು ಅಂದರೆ ನಮ್ಮ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಹೇಳಿ. ಯಾಕೆಂದರೆ ಅವರು ನಮಗೆ ಕಳಿಸ್ತಿದ್ರೆ ನಮಗೆ ಹೆಂಗೆ ಗೊತ್ತಾಗ್ತಿತ್ತು. ಮಾಧ್ಯಮ ಮಿತ್ರರಿಗೆ, ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಭಗವಂತನ ಕೃಪೆ ಆಗಲಿ. ಇನ್ಫೋಸಿಸ್ ಫೌಂಡೇಶನ್ ಅವರು ನಾವು ಸೇರಿ 30 ವರ್ಷದಿಂದ ಈ ಕೆಲಸ ಮಾಡ್ಕೊಂಡ್ಬರ್ತಿದ್ದೀವಿ. ಬೆಳಗಾಂ ಇರಬಹುದು, ಬಾಗಲಕೋಟೆ ಇರಬಹುದು, ಯಾವ ಪ್ರದೇಶ ಹೇಳಿ ನಾರ್ತ್ ಅಂದರೆ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಇರ್ತೀವಿ ನಾವು. ಅಲ್ಲಿ ಕೆಲಸ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗ್ತೀವಿ. ಈಗ ನಾನು ಮೊದಲನೇ ಹಂತ 5,000 ಜನಕ್ಕೆ ಈ ಸೇವೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ. 5,000 ಜನ. ಮತ್ತು ಲೋಟೆ ಮಹಂತೇಶ್ ಲೋಟೆ ಅವರು, ಅವರ ತಮ್ಮ, ಅವರ ಬ್ರದರು ಮತ್ತು ಅವರ ಟೀಮು ಮತ್ತು ABVP ಟೀಮ್ನವ್ರಿಗೆ, ಪ್ರಸಾದ್ ಅವ್ರಿಗೆ ನಾನು ಕೇಳ್ಕೊಳ್ಳೋದಂದರೆ, ಈ ಒಂದು ಕೆಲಸಕ್ಕೆ ನೀವು ನನ್ನ ಜೊತೆ ಸಹಕಾರ ಮಾಡಬೇಕು. ನಾನು ಭಾಳ ದೂರದಿಂದ ಬರ್ತೀನಿ. ನಾವು ಒಂದು ದೊಡ್ಡ ಹಾಸ್ಪಿಟ್ಲ್ ನಡೆಸ್ತಾ ಇದ್ವಿ. ಕುಷ್ಠರೋಗದ ಆಸ್ಪತ್ರೆ, ಕ್ಷಯರೋಗದ ಆಸ್ಪತ್ರೆ, ಕಣ್ಣಿನ ಆಸ್ಪತ್ರೆ ಇದೆ. ನಾವು ಏನು ಜಾಸ್ತಿ ಏನು ಮಾಡಿಲ್ಲ. ಕಣ್ಣು ಇದುವರೆಗೆ 45,000 ಆಪರೇಷನ್ಸ್ ಮಾಡಿದ್ದೀವಿ, 45,000. ಆಮೇಲೆ ಕ್ಷಯ ರೋಗಿಗಳು ಸುಮಾರು 14,000 ರೋಗಿಗಳಿಗೆ ಔಷಧಿ ಕೊಟ್ಟಿದ್ವಿ, ಎಲ್ಲ ಉಚಿತವಾಗಿ. ಮತ್ತು HIV AIDS ಹೀಗೆ ಕಷ್ಟದಲ್ಲಿರೋರಿಗೆ ಸೇವೆ ಮಾಡಿಕೊಂಡಿರುವಂತಹ ಒಂದು ಸಂಸ್ಥೆ ನಾನು ಬರ್ತಾ ಇದ್ದೀನಿ ಅಲ್ಲಿಂದ.
ನನಗೆ ಎಲ್ಲ ರೀತಿಯ ಸಹಕಾರವನ್ನು ಇನ್ಫೋಸಿಸ್ ಫೌಂಡೇಶನ್ ಕೊಡ್ತಾ ಇದೆ. ಇಷ್ಟು ಹೇಳಿ ಮತ್ತೊಮ್ಮೆ ನಾನು ಎಲ್ಲ ಅಧಿಕಾರಿ ವರ್ಗದವರಿಗೆ, ಎಲ್ಲ ಸನ್ಮಿತ್ರರಿಗೆ, ನಮ್ಮ ಭಾರತ ದೇಶದಲ್ಲಿ ಹೃದಯವಂತಿಕೆಗೆ ಏನು ಕಡಿಮೆ ಇಲ್ಲ. ನಿಮ್ಮೆಲ್ಲರ ಹೃದಯವಂತಿಕೆಯಿಂದಲೇ ನೀವು ಇಲ್ಲಿ ಬಂದಿರೋದು. ನಿಮ್ಮೆಲ್ಲರಿಗೂ ಭಗವಂತನ ಕೃಪೆ ಸದಾ ಆಗಲಿ ಅಂತ ಪ್ರಾರ್ಥಿಸ್ಕೊಂಡು, ವಿಶೇಷವಾಗಿ ತಹಸೀಲ್ದಾರ್ ಸಾಹೇಬರು ಮತ್ತು ನಮ್ಮ ಮಿನಿಸ್ಟರ್ ಅವರ ಆಪ್ತ ಕಾರ್ಯದರ್ಶಿಗಳು ಹಾಗೂ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲರೂ ಬಂದಿದ್ದಾರೆ. ಅವ್ರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಿ, ಒಂದೇ ಒಂದು ನಾನು ಇಲ್ಲಿ ಇದೆಲ್ಲ ಕೊಟ್ಟು ಹೋದ್ಮೇಲೆ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ನಿಮಗೆ ಹಂಚುತ್ತಾರೆ. ಎಷ್ಟು 567 ಜನಕ್ಕೆ ಹಂಚುತ್ತಾರೆ. ಇಷ್ಟೇ ನಿಶಬ್ದವಾಗಿ ತಗೋಬೇಕು, ನೂಕಾಡಬಾರ್ದು. ಇದು ನಾ ತಂದಿರೋದು ಪ್ರಸಾದ. ಇದು ನಾನೇ ಅಲ್ಲಿ ಹೋಗಿ ನಿಂತು ಸೀರೆ ಇದು ಚೆನ್ನಾಗಿಲ್ಲ, ಒಳ್ಳೆ ಸೀರೆ ಕೊಡು ಅಂತ ಹೇಳಿ ತಂದಿರೋದು. ಬೇರೆ ಯಾವ ತರ ಸೀರೆ ಅಲ್ಲ, ತುಂಬಾ ಒಳ್ಳೆ ಸೀರೆ, ತುಂಬಾ ಒಳ್ಳೆ ಲುಂಗಿ, ಒಳ್ಳೆ ಉತ್ಕೃಷ್ಟ ಮಟ್ಟವಾದ ಸಾಮಾನುಗಳು ತಂದಿದೆ. ನೀವು ನನಗೋಸ್ಕರ ಯಾವುದೇ ರೀತಿಯ ಗಲಾಟೆ ಇಲ್ಲದೆ ನಿಶಬ್ದವಾಗಿ ತೆಗೆದುಕೋಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ ಜೈ, ಜೈ ಶ್ರೀ ಮಹಾಮಾಯಿ ಕಿ ಜೈ, ಜೈ ಶ್ರೀ ಸ್ವಾಮಿ ವಿವೇಕಾನಂದ ಜಿ ಕಿ ಜೈ.